ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ಒಂದು ಒಳ್ಳೆ ರುಚಿಕರವಾದಂಥ ಕುಷ್ಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಕುಷ್ಕನ ಮಾಡಿಕೊಂಡ್ರೆ ಮನೆಯಲ್ಲಿ ನೀವು ಪದೇ ಪದೇ ಮಾಡಿಸ್ತಾ ಇರ್ತೀರ, ಅಷ್ಟು ಸಖತ್ತಾಗಿರುತ್ತೆ. ಇದನ್ನು ಒನ್ ಟೈಮ್ ಮಾಡಿಕೊಂಡ್ರೆ ಪೂರ್ತಿ ಖಾಲಿ ಮಾಡಿಬಿಡ್ತೀರ. ಅಷ್ಟು ರುಚಿಕರವಾದಂಥ ಕುಷ್ಕ ರೆಸಿಪಿನ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ ಬನ್ನಿ. ನಾನಿದು ಒಂದು ಕುಕ್ಕರ್ನ ತೊಗೊಂಡು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಇಂಚಿನಷ್ಟು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ, 5 ಲವಂಗನ ಸೇರಿಸ್ಕೊಂಡಿದ್ದೀನಿ, 2 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ, ಹಾಗೆ 2 ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಒಂದು 2 ನಿಮಿಷ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಜಾಸ್ತಿ ಕುಷ್ಕಾಗೆ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಬಿರಿಯಾನಿ ಬೇಯಿಸಿದಾಗೆ ಒಂದು ಅರ್ಧ ಈರುಳ್ಳಿ ಅರ್ಧದಷ್ಟು ಬೆಂದರೆ ನಿಮಗೆ ಸಾಕಾಗುತ್ತೆ. ನೋಡಿ, ಈ ರೀತಿಯಲ್ಲಿ ಬಿಡಿಬಿಡಿಯಾಗಿ 1.5 ಇಂದ 2 ನಿಮಿಷಗಳ ಕಾಲ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವಿ, ಕುಷ್ಕಾನೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಕುಷ್ಕ ಅಂತ ಬಂದಾಗ ನಿಮಗೆ ಈರುಳ್ಳಿ ಮತ್ತು ಟೊಮೊಟೊ ಈ ಎರಡೇ ನಿಮಗೆ ಹೆಚ್ಚಾಗಿ ಬೇಕಾಗುತ್ತೆ. ಈಗ ನಾನು 2 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನೊಂದು 3 ಜನಕ್ಕೆ ಆಗೋಷ್ಟು ಇಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕಂತಂದರೆ ಇದನ್ನು ನೀವು ಡಬಲ್ ಮಾಡ್ಕೋಬೋದು. ನಾನು 2 ಈರುಳ್ಳಿ ಹಾಕ್ಕೊಂಡಿರೋ ಜಾಗದಲ್ಲಿ ನೀವು 4 ಈರುಳ್ಳಿ ಹಾಕ್ಕೊಳ್ಳಿ, 4 ಟೊಮೊಟೊನ ಸೇರಿಸ್ಕೊಳ್ಳಿ. ಈ ರೀತಿಯಲ್ಲಿ ಟೊಮೊಟೊ ಮತ್ತು ಈರುಳ್ಳಿನ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೊಮೊಟೊ ಈರುಳ್ಳಿನ ಸೇರಿಸಾದ ತಕ್ಷಣ ನಾವು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಉಪ್ಪನ್ನು ಸೇರಿಸೋದ್ರಿಂದ ಟೊಮೊಟೊ ಮತ್ತು ಈರುಳ್ಳಿ ಏನಿದೆ ಎರಡೂ ಕೂಡ ತುಂಬ ಸಾಫ್ಟಾಗಿ ಬೇಗನೆ ಬೇಯುತ್ತೆ. ಈ ರೀತಿಯಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ಅದಾದಮೇಲೆ ಇದಕ್ಕೆ ನಾನೀಗ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮೆಣಸು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಿನಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 50 ml ಅಷ್ಟು ಮೊಸರಿದೆ, ತುಂಬ ಜಾಸ್ತಿ ನೀವು ಹಾಕೊಳ್ಳೋದಕ್ಕೆ ಹೋಗ್ಬಿಡಿ. ಇದನ್ನು ಅಷ್ಟೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾವು ಈ ರೀತಿ ಒಗ್ಗರಣೆ ಮಸಾಲೆ ಜೊತೆಯಲ್ಲಿ ಈ ಮಸಾಲಾನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈ ರೀತಿಯಲ್ಲಿ ಮಸಾಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ಪುದೀನ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಾದ ನಂತರ ಒಂದು 2 ನಿಮಿಷದವರೆಗೂ ಈ ರೀತಿ ಚೆನ್ನಾಗಿ ನಾವು ಎಣ್ಣೆನಲ್ಲೇ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ಮಸಾಲ ಎಲ್ಲ ಕುಷ್ಕಾಗೆ ರೆಡಿ ಇದೆ. ಇಷ್ಟೇ ನಿಮಗೆ ಕುಷ್ಕ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲ. ತುಂಬ ಜಾಸ್ತಿ ಮಸಾಲೆಗಳು ಹಾಕೊಂಡ್ಬಿಟ್ರೆ ನಿಮಗೆ ಕುಷ್ಕ ಅಷ್ಟು ರುಚಿ ಬರೋಲ್ಲ. ಈಗ ಇದಕ್ಕೆ 2 ಹಸಿಮೆಣ್ಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೇಕಾದ್ರೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ನೀವು ಸೇರಿಸ್ಕೋಬೋದು. ನಾವು ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕಿರೋದ್ರಿಂದ ಧನಿಯಾ ಪುಡಿನ ನಾನು ಸ್ಕಿಪ್ ಮಾಡಿದ್ದೀನಿ. ಬೇಕಂದರೆ ನೀವು ಸೇರಿಸ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು. ಈಗ ನಾನು ಇದಕ್ಕೆ 4 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದೇ ಕಪ್ಪಲ್ಲಿ 2 ಕಪ್ಪಷ್ಟು ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ. ಹಂಗಾಗಿ 2 ಕಪ್ಪಿಗೆ 4 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೀರನ್ನು ನಾನು ಬಿಸಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬಿಸಿ ನೀರನ್ನು ಸೇರಿಸ್ಕೊಂಡ್ರೆ ಬೇಗ ಕುದಿನೂ ಬರುತ್ತೆ, ಮತ್ತು ಬಿಸಿ ನೀರನ್ನು ಸೇರಿಸೋದ್ರಿಂದ ರೈಸ್ ಅಷ್ಟೇ ತುಂಬ ಒಡೆದೋಗಲ್ಲ. ಈಗ ನಾನು 2 ಕಪ್ಪು ಬಾಸುಮತಿ ರೈಸನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬೌಲ್ಗೆ ಹಾಕ್ಕೊಂಡು ಒಂದು 2 ರಿಂದ 3 ಬಾರಿ ನಾವು ಚೆನ್ನಾಗಿ ಇದನ್ನು ತೊಳಿಬೇಕಾಗತ್ತೆ. ಏಕೆಂದರೆ ಅಕ್ಕಿನಲ್ಲಿ ಪೌಡ್ರು ಜಾಸ್ತಿ ಇರೋದ್ರಿಂದ ನಾವು ಚೆನ್ನಾಗಿ ಇದನ್ನು ತೊಳ್ಕೊಬೇಕು. ತೊಳೆದಾದ ನಂತರ ನಾವು ಡೈರೆಕ್ಟಾಗಿ ನಾನು ಮಸಾಲೆ ಜೊತೆಗೆ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಅಂದರೆ ನಾನು ಮೊದಲೇ ನೆನೆಸಿಟ್ಟಿರಲಿಲ್ಲ ಅಕ್ಕಿನ, ನಾನು ತೊಳೆದ್ಬಿಟ್ಟು ಹಾಗೇ ಸೇರಿಸ್ತಾ ಇದ್ದೀನಿ. ಈಗ ಬಿಸಿ ನೀರನ್ನ ಹಾಕ್ಕೊಂಡಿರೋದ್ರಿಂದ ಬೇಗ ಕುದಿನೂ ಬರುತ್ತೆ. ಇದೇ ಥರದಲ್ಲಿ ನಾವು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ನೀರೆಲ್ಲ ಸ್ವಲ್ಪ ಡ್ರೈ ಆಗ್ತಾ ಬರಬೇಕು. ಅಂದರೆ ಸ್ವಲ್ಪ ಅನ್ನ ಎಲ್ಲ ಚೆನ್ನಾಗಿ ಹರಳುತ್ತೆ, ಆಗ ನೀರನ್ನು ಕೂಡ ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ತಿರುಗಿಸಿ ನಾವು ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡ್ಬೋದು, ಈಗ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಕರೆಕ್ಟಾಗಿ ಕೂರ್ತಕ್ಕಂಥ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ತೂಕವಾಗಿರ್ತಕ್ಕಂಥದ್ದನ್ನು ಏನಾದರೂ ನಾವು ಇಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಈ ರೀತಿ ಒಂದು ತವಾನ ಕೆಳಗಡೆ ಇಟ್ಕೊಂಡು ನಾವು ಅದರ ಮೇಲ್ಗಡೆ ಕುಕ್ಕರ್ನ ಇಟ್ಕೊಂಡಾಗ ನೀವು ಉರಿನ ಜಾಸ್ತಿ ಮಾಡಿದ್ರೂ ಸಹಿತ ನಿಮಗೆ ತಳ ಹತ್ತೋ ಚಾನ್ಸಸ್ ಇರೋಲ್ಲ. ಹಾಗಾಗಿ ತವಾನ ಇಟ್ಕೊಂಡು ಒಂದು 5 ನಿಮಿಷ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಕಂಪ್ಲೀಟ್ ಸ್ಟವ್ನ ಆಫ್ ಮಾಡಿ ಒಂದು 15 ನಿಮಿಷ ದಮ್ ಕಟ್ಟಿ ಬಿಟ್ಬಿಟ್ಟಿದೆ. ನೋಡ್ಬೋದು ಎಷ್ಟು ಸಖತ್ತಾಗಿ ಮನೆಯಲ್ಲೇ ಕುಷ್ಕ ರೈಸ್ ರೆಡಿಯಾಗಿದೆ. ಕುಷ್ಕ ಬಿರಿಯಾನಿ ಅಂತಲೂ ಕೂಡ ಕರೀತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ರೆಸಿಪಿ ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.